ಹೇಳಿದ್ರು ತಾಯಿ ಇವ್ರು ಏನು ಹೇಳ್ತಾರೆ ಅದನ್ನ ಇವ್ರು ಬ್ರೋ ಬನ್ನಿ ಪ್ರಕೃತಿನ ಸವಿರಿ ಹಾಡನ್ನು ಬೆಳೆಸಿ ರೈತರನ್ನು ಉಳಿಸಿ ಜೈ ಕಬಳವ ಗಮ ನಡೀರಿ ನಾನು ಹೊಸ ಅಭ್ಯರ್ಥಿ ರೋನ್ ಅಂತ ಇರೋ ನೋಡಿ ಹೆಂಗೆ ಕತ್ತಿದ್ರೆ ಕುದುರೆ ಹತ್ತಂಗೆ ಹತ್ತವನೆ ಬೆಟ್ಟ ಮೇಲೆ ಇನ್ನೂ ಅರ್ಧ ಜನ ಮೇಲೆ ಕತ್ತಕ್ಕಾಗದೆ ಕೆಳಗೆ ಒದ್ದಾಡ್ತವ್ರೆ ನಾವು ಬಾಯಿಸಿ ಹತ್ಕೋತ್ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ವ್ಯೂ ಕಮಿಂಗ್ ಸೂನ್ ಇಲ್ಲಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಯಿತು. ಅವಾಗ ಹತ್ತಿದಲ್ಲ ಬೆಟ್ಟ, ಇವಾಗಿರೋದು ಬೆಟ್ಟ ನೋಡಿ ಫುಲ್ಲು ಲೇಟ್ ಹತ್ಬೇಕು ಟಾಪ್ಗೆ. ನೋಡಿ ನಮ್ಮ ಇದೊಂದು ಗೈಡ್ ಬರ್ತೀವಿ ನಾಯಿ ನಮ್ಗೆ ದುಡ್ಡು ತೋರ್ಸೋಕ್ಕೆ. ನಾವು ಬಂಡೇಜ್ ಹೋಗೋದಾಗೂ ಸೇಮ್ ಅದೇ ಥರ ಗೈಡ್ ಇತ್ತು, ಜೊತೆಗೆ ಅವಾಗ ನಮ್ಮ ಪಾರ್ಟ್ನರ್ ಇರಲಿಲ್ಲ ಅಷ್ಟೇ. ಇಲ್ಲಪ್ಪ ದೀಪು ಕಾಣಿಸ್ತಾ ಇಲ್ಲ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿದ್ದೆ, ಏನಾಯ್ತೋ ಗೊತ್ತಿಲ್ಲ, ನೋಡೋಣ. ಎಲ್ಲರೂ ಜೋಶಾಗಿ ಹತ್ತುತ್ತಾರೆ ಬೆಟ್ಟಕ್ಕೆ. ಯಾರು ಹೆಂಗೆ ಹತ್ತಾರೆ ಮುದ್ದೆ ಗೊತ್ತಾಯ್ತದೆ ನೋಡೋಣ. ಹಂಗೆ ಬನ್ನಿ ಬನ್ನಿ ಜನರೇ, ಬಾಪ ದೀಪು. ಅಮ್ಮ ಹತ್ತು 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 ಇದೇನಾ ಬರಬಾರ್ದು. ಹಾಯ್ ಫ್ರೆಂಡ್, ನಾ ಇವತ್ತು ಹೋಯ್ತಾ ಇರೋದೆ ಶ್ರೀ ಕಬ್ಬಾಳಮ್ಮನ ಬೆಟ್ಟ. ಮೇಲೆ ಒಂದು ವಿಗ್ರಹ ಐತೆ, ಹಳೆಯ ವಿಗ್ರಹ, ತಾಯಿ ನೆಲೆಸಿರೋದೆ ಫಸ್ಟ್ ಅಲ್ಲಿ. ಆ ವಿಗ್ರಹಕ್ಕೆ ನಾವು ಇವತ್ತು ನೋಡೋಣ ಅಂತಲೇ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕನಪುರ ಬೆಳಗ್ಗೆ 5:30 ಬಿಟ್ಟು ಬೆಟ್ಟ ಹತ್ತಾ ಇದ್ದೀವಿ. ನೋಡಿ ಬೆಟ್ಟ ಹೇಗಿದೆ, ಫುಲ್ಲು ಹಿಂಗೆ ಸ್ಟ್ರೈಟ್ ಆಗೈತೆ. ಬರೋ ನೀನೇ ಸರಿ ಹೇಳಕ್ಕೆ ಬ್ರೋ. ಬಾರು ನನಗೆ ಕರಿಯ ಗತ್ತಿರ್ಲಿ ಬೇಗ ಮೇಲೆ. ಯಾಕೆಲ್ಲ ಸುಸ್ತಾಗೋದ್ರಾ ಬ್ರೋ? ಇನ್ನ 2 ನಿಮಿಷ ಹತ್ಲಿಲ್ಲ, ಆಗ್ಲೇ ಸುಸ್ತು ಅಂತವ್ರೆ. ಏನಾರಾಗ್ಲಿ ಒಂದು ನೋಡಿ ಯಾಕೆ ಡೌನ್ ಐತೆ. ಮೆಟ್ಲತ್ಕೊ ಬಂದ್ಬಿಟ್ರು ಅದೇನೆಲ್ಲ ಈ ಮೆಟ್ಲ ಮೇಲೆ ಇಲ್ಲಿ ಹತ್ಕೊ ಬರ್ಬೇಕಲ್ಲ, ಇದು ಇರೋದು ಚಾಲೆಂಜಿಂಗು. ಮಿಸ್ ಆಯಿತು ಹಿಂದೆ ಉಂಟ್ಕೋಯ್ತಾರೆ ಅದನ್ನೇ. ಯಾವ ಥರ ಐತೆ ಬೆಟ್ಟ. ಅತ್ತೆ 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 ಅಲ್ಲ ಇಲ್ಲಿ ಕಾಣಿಸ್ತದೆ ನೋಡಿ ಈಗ. ಕಮಾನ್ ಕಮಾನ್ ಎತ್ತೆ ಇದಾನ ದೀಪು ಬೇಗ ಎತ್ತಿ. ದೀಪು ಬರೋ ಬೇಗ ಮೇಲೆ ಫಾಗದ ವ್ಯೂ ಇದೆ ನೋಡೋಣ ಹೋಗಿ. ಕಮಾನ್ ಬತ್ತು ಕಮಾನ್ ಬಕ್ಕೊಂಡೆತ್ತು, ಹುಷಾರು ಗ್ರಿಪ್ ಇರ್ಲಿ. ನಾನು ಬಿಟ್ಟಿಲ್ವಾ? ನೀನು ಸಿಗರೇಟ್ ಹೊಡಿತಿ ಎತ್ತಬೇಕು ಬೇಗ ನೀನು. ಕಡೆ ವಿಡಿಯೋದಲ್ಲಿ ಅಲ್ಲಿ ಕಾಣಿಸಿದ್ದಾರೆ, ಅಲ್ಲಿ ದೇವರೈತೆ ಕಬ್ಬಾಳಮ್ಮ. ನಾವೀಗ ಬೇರೆ ವಿಗ್ರಹ ಇರೋ ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದೆಲ್ಲ ಫುಲ್ಲು ಫಾಗೈತೆ, ಏನು ಚೆನ್ನಾಗಿದೆ. ಅಲ್ಲಿ ನೋಡಿ ಮೋಡಗಳೆಲ್ಲ ಹೇಗೆ ಕಾಣಿಸ್ತೈತೆ. ಇನ್ನೂ ಬೇಗ ಬಂದಿರೋ ಮೋಡ ಸಿಗ್ತಿತ್ತೇನೋ, ಸ್ವಲ್ಪ ಲೇಟ್ ಆಗೋಯ್ತು, ಬಟ್ ಆದರೂ ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಬ್ರೋ ಇಲ್ಲೊಂದು ಕೋಟೆ ಇದೆಯಂತಲ್ಲ, ಇಲ್ಲಿ ಬ್ರೋ ಕೋಟೆ ಮುಂದೆ 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 ಇದೆ, ಬನ್ನಿ ಬ್ರೋ. ಮುಂದೆ ಇದೆಯಾ? ಬನ್ನಿ. ಒಂದು ಅರ್ಧ ಬೇಸ್ ಪಾಯಿಂಟ್ ಹತ್ತಿದ್ದೀವಿ. ಮುಂದೆ ಒಂದು ಕೋಟೆ ಇದೆಯಂತೆ. 10ಕ್ಕೆ 2 ಗುಣಿಗೆ ಬೇಕು ಬ್ರೋ. 10ಕ್ಕೆ ಸುಮ್ಮನೆ ಹತ್ತದು ನೋಡಿ ಯಾವ ಥರ ಹತ್ಬೇಕು. ಈ ಥರ ಸಾಹಸ ಮಾಡಬೇಕು ಅನ್ನೋ ತಮಾಷೆನಾ ಹತ್ತದು. ನೋಡಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಬಿಟ್ಟಿದ್ದಾರೆ. ಇದು ಬರ್ತಾನೆ ಇಲ್ಲ, ಅವ್ರಿಗೆ ಸುಸ್ತಾಗ್ಬಿಟ್ಟವ್ರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಹೇಗೆ ಫಾಗ್ ಕಾಣಿಸ್ತಿದೆ. ಅಲ್ಲಿ ಟಾಪಲ್ಲಿ ಫುಲ್ಲು ಫಾಗ್ ಐತೆ, ಸೂಪರ್ ಆಗೈತೆ. ಮಾತ್ರ ಪ್ಲೇಸ್ ಮಳೆ ಬಿದ್ದಿರ್ಕು ಸಕ್ಕತ್ತಾಗೈತೆ. ಬನ್ನಪ್ಪ ಬರ್ರಿ ಬೇಗ ಹೋಗೋಣ. ಬೇಡ ನನ್ನ ಕೈಲೂ ಆಯ್ತಾ ಇಲ್ಲ. ಆಯ್ತಲ್ಲ ಹತ್ಲೇಬೇಕು. ಕಬ್ಬಾಳಮ್ಮ ನೆನೆಸ್ಕೊಂಡು ನಿಜ ಕಬ್ಬಾಳ ನೆನೆಸ್ಕೊತ್ತಿ 10ಕ್ಕೆ ಆಗಿದ್ರೆ ಕೇಳು. ಪ್ರಾಕ್ಟೀಸ್ ಮಾಡ್ಕೊಬರ್ರಿ.
ಪ್ರಾಕ್ಟೀಸ್ ಎಲ್ಲ ಕಬ್ಬಳವಂಗೆ ಜೈ ಅನ್ಕಳಿ ಕಬ್ಬಳವ್ ನೆನ್ಸ್ಕೊಂಡು ಬೆಟ್ಟ ಕಬ್ಬಳ ಹಂಗೇನು ತೊಳ್ಕೊ ಕರ್ಕೊಂಡಿದ್ದೆ ಮೇಲಕ್ಕೆ ಆಗಲ್ಲ ಅಂತ ಮಾತ್ರ ಅನ್ಬಾರ್ದು ಜೀವನದಲ್ಲಿ ಎಲ್ಲ ಆಗುತ್ತೆ ಮುಂದೆ ಸಾಕ್ತಾ ಇರಿ ಹಿಂದೆ ಕಬ್ಬಳ ಮೇಲೆ ನಂಬಿಕೆ ಇರ್ಲಿ ಧೈರ್ಯ ಇರ್ಲಿ ಕಬ್ಬಳಮ್ಮ ಕಾಪಾಡ್ತಾಳೆ ಹೇಳಿ ನಾನು ಹಾಲ್ ತರೋಣ ಅಂತ ನಮ್ಗೆ ಹೋಗ್ಕಳಿಸ್ಲು ನೋಡಿದ್ರೆ ಕಬ್ಬಳಮ್ಮನ ಬೆಟ್ಟ ಕರ್ಕೊಂಬಂದಾರೆ ಗಾಯ್ಸ್ ಏನ್ ಎತ್ತಿ ನೋಡಿ ಇವರೆಲ್ಲ ನಮ್ಮ ಹೊಸ ಟೀಮ್ಗೆ ಜಾಯ್ನ್ ಆಗಿರೋ ಅಭ್ಯರ್ಥಿಗಳು ಎಲ್ಲ ಟ್ರೆಕ್ಕಿಂಗ್ಗೆ ಎಲ್ಲರಿಗೂ ನಮಸ್ಕಾರ. ಬನ್ನಿ ನೋಡಿ ಇಲ್ಲೊಂದು ಬರ್ತಿದ್ದಾರೆ ನನ್ನ ಪಾರ್ಟ್ನರ್ ಜೊತೆಗೆ. ಗೈಡ್ ಮುಂದೆ ಬಿಡಪ್ಪ ಗೈಡ್ಗೆ ಬನ್ನಿ ಹುಷಾರಾಗಟ್ಟು ಮೆತ್ತುಗೆ ಜಾರುತ್ತೆ. ನೋಡಿ ಇಲ್ಲಿಂದ ಮುಂದೆ ಇನ್ನೊಂದು ಆಫ್ ರೋಡ್ ಸಿಗ್ತಿದೆ. ಇದು ನಡ್ಕೊ ಹೋದೆ ದೊಡ್ಡ ಆಫ್ ರೋಡ್ ಥರ ಬೈಕಲ್ಲ, ಅದಕ್ಕೆ ಸ್ಲಿಪ್ಪರ್ ಇಟ್ಬಿಡಿ ಆರಾಮ್ ಬರಿಗತ್ತೋಣ ಅಂದೆ. ಜಾರಿ ನಡೀರಿ ಬೇಡಲ್ಲ ಅವನಿಗೆ. ಬನ್ನಿ ಜಾರುತ್ತೆ, ಹುಷಾರಾಗಿ ನೋಡ್ಕೊಂಡತ್ತಿ. ಯಾರು ಮಾತಾಡಬೇಡಿ, ಸುಸ್ತಾಗುತ್ತೆ. ಹಿಂಗೆ ಸ್ಟ್ರೈಟಾಗೆ ಹತ್ಕೊಂಡು ಹೋಯ್ತಾ ರೀ. ಹುಷಾರಾಗತ್ತಿ, ಆರಾಮಾಗೆ ಭಯ ಬಿಡ್ಕೊಬಿಡಿ. ರಿಸ್ಕ್ ಇದೆ, ಕಬ್ಬಳವು ನೆನ್ಸ್ಕೊಂಡು ಹತ್ತಿ. ಬಟ್ ನೀರು ಕಾಲೇನು ಜಾರಲ್ಲ, ಆರಾಮಪ್ಪದು. ನಾನು ಬರಿಗಾಗುತ್ತಾ ಇನ್ನೇ ಸ್ಲಿಪ್ಪರ್ ಕತ್ತವನೆ. ಟ್ರೆಕ್ಕಿಂಗ ಮನಸ್ಫೂರ್ತಿಯಾಗಿ ಮಾಡಿ ಹತ್ತಿರ, ಏನೇ ಆದ್ರೂ ನನ್ನ ಕೈಲಾಗುತ್ತೆ ಅಂತ ಹತ್ತಿ. ಬನ್ನಿ ಎಲ್ಲ ಆರಾಮ ಹುಷಾರಾಗೆ ನೋಡ್ಕೊಂಡು ಬನ್ನಿ ಸುತ್ತಮುತ್ತ. ಈಗ ಡೈಲಾಗು ಬತ್ತಿಲ್ಲ ಬೆಟ್ಟ ಅವ್ರ ಕಾಲ್ಕೆ ಹಿಡ್ತಾ ಬಿದ್ದದ ಹಂಗೆ ಡೈರವ್ರೆ. ಏನ್ ಕಬ್ಬಳ ಬಿಡಿ ಇಷ್ಟತ್ರ ಇಷ್ಟು ಈಸಿ ನಾನು ಯಾವ್ದು ಹೊತ್ತೇ ಇರಲ್ಲ. ಸಖತ್ ಈಸಿ ಇದೆ, ಮುತ್ಕೊಂಡು ಮುಟ್ರೆ ಎಲ್ಲ ಬರ್ಬೋದು. ಬನ್ನಿ ಬೇಗ, ಅಷ್ಟು ಆರಾಮಾಗಿದೆ ಬೆಟ್ಟ. ಆಲ್ಮೋಸ್ಟ್ ಇನ್ನೇನು ಮೇಲೆ ಟಾಪ್ ಬರ್ತಾ ಇದೀವಿ. ಇನ್ನು ಸ್ವಲ್ಪನೇ ದೂರ ಅಲ್ಲಲ್ಲೇ ಕಂಬಿ ಹಾಕಿದೆ ಸಪೋರ್ಟಿಗೆ. ಒಂದೆರಡು ಕಂಬಿನಿಲ್ಲ ಏನಿಲ್ಲ, ಹುಷಾರಾಗೆ ಗ್ರಿಪ್ಪಾಗಿ ಹತ್ಬೇಕಷ್ಟೇ. ನೋಡಿ ಬಾ ಬನ್ನಿ ಜನರೇ, ಬನ್ನಿ ತಮಾಷೆ ಎಲ್ಲ ಬ್ರೋ. ಹತ್ತೋದು ಬೆಟ್ಟ ಹೇಳ್ದಂಗೆಲ್ಲ ಇಷ್ಟು ಈಸಿ ಯಾವತ್ತೂ ನೋಡಿಲ್ಲ. ಆರಾಮಾಗಿ ಎಲ್ರು ಬರ್ಬೋದು. ಬನ್ನಿ ಬರ್ಬೋದು ಆರಾಮಾಗಿ. ಈಸಿ ಐತೆ, ಎಲ್ರು ಬರ್ಬೋದು. ಬನ್ನಿ, ಸಿಕ್ಕಾಪಟ್ಟೆ ಕಷ್ಟ ಐತೆ. ಮನೇಲಿ ಆಂಟಿದಿರೋ ಅಕ್ತಿರೋ ಎಲ್ಲ ಬರ್ಬೋದು. ಬನ್ನಿ, ಕಬ್ಬಳಮ್ಮನ ಬೆಟ್ಟ ಸಿಕ್ಕಾಪಟ್ಟೆ ಕಷ್ಟ ಐತೆ. ಈಸಿ ಅದೇ, ಈಸಿ ಅಂತೂ ಅಲ್ಲ. ಆ ವಿಡಿಯೋದಲ್ಲಿ ಹೇಳಿ ಅವ್ರದ್ದು ಬಿಫೋರ್ ಅಂಡ್ ಆಫ್ಟರ್ ಒಂದು ಮಾಡ್ತೀವಿ. ನಮ್ಮ ಅಮ್ಮಂಗೆ ಬೆನ್ಮೂಳೆ ಮುರಿದಾಗಿತ್ತು, ಒಂದು 6 ತಿಂಗಳೇನು ಆಗಿತ್ತು ಅಷ್ಟೇ. ನಾನೇ ಹತ್ತಿದ್ದೀನಿ ಬೆಟ್ಟನ. ಹೌದಾ? ನನ್ನ ಮಕ್ಕಳ ಯಾಕೆ ಹಿಂಸೆ ಕೊಟ್ಟಿರಿ? ಈ ಹಿಂಸೆ ಕೊಟ್ರೆ ಯಾರು ಬದುಕರೆ ಆಯ್ತು. ಸುಮ್ಮನೆ ಇಲ್ಲ ಕಣಪ್ಪ, ಟ್ರೆಕ್ಕಿಂಗ್ ಮಾಡೋದನ್ನೋದು ಮಾಡಬೇಕು. ನಡಿ ಎತ್ತು. ಇವಾಗ ಮಾಡ್ದು ಇನ್ಯಾವ ಮಾಡ್ತೀಯಾ? ನೀರು ಕೊಡು ಬ್ರಾ. ನೋಡಿ ಇಲ್ಲಿಂದ ಕಂಬಿ ಆಯ್ತು, ಅಲ್ಲಿ ಮುಂದೆ ಸರಳಿದೆ. ಆ ಸರಳ ಹಿಡ್ಕೊಂಡು ಚೈನ್ ಹಿಡ್ಕೊತ್ಬೇಕು. ನೋಡಿ ಹೆಂಗ್ ಹತ್ತಿದೆ ನೋಡಿ ಅಲ್ಲಿ. ಆ ಥರ ಹತ್ಬೇಕು, ಆ ಥರ ಹತ್ತಬೇಕು ಅಂದ್ರೆ ಮಾತ್ರ ಬರಬೇಕು. ಇಲ್ಲ ಅಲ್ಲಿ ನೋಡಿ ಯಾರು ಬರಬೇಡಿ. ಬಂದ್ಬಿಟ್ಟು ಈ ಥರ ಆಯ್ತಲ್ಲಪ್ಪ ನನ್ನ ಕೈಲಿ ಅಂತ ಮಾತ್ರ ಹೇಳ್ಬೇಡಿ. ನೋಡಿ ಶ್ರೀ ಕಬ್ಬಾಳಮ್ಮ ತಾಯಿ ದೇವಸ್ಥಾನದ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಹೀಗೆ ಸ್ಟ್ರೈಟ್ ಹೋದ್ರೆ ಅಲ್ಲಿ ಕಬ್ಬಾಳಮ್ಮನ ವಿಗ್ರಹ ಐತೆ ನೋಡಿ. ಸುತ್ತ ನೋಡಿ ಫಾಗ್ ಹೇಗಿದೆ ಟಾಪಲ್ಲಿ. ತಮಾಷೆನೇ ಇಲ್ಲ, ಕೊಳ ಇದೊಂದು ಕೊಳ ಐತೆ. ಬೇಸಿಗೆ ಇರಲಿ ಮಳೆ ಇರಲಿ ಚಳಿ ಇರಲಿ ಯಾವಾಗೂ ನೀರಲ್ಲಿ ಇದ್ದಂಗೆ ಇರುತ್ತೆ. ನೋಡಿ ಕಾಣಿಸ್ತಿದ್ದೀರಾ ಚಿಕ್ಕದಾಗೆ ಗುಡಿ, ಅಲ್ಲಿ ತಾಯಿ ಕಬ್ಬಾಳಮ್ಮ ತಾಯಿ ಬಂದು ನೆಲೆಸಿರೋದು. ಅಷ್ಟೇ ವಿಗ್ರಹ ಇದು. ದೇವಸ್ಥಾನದಲ್ಲಿ ಹಿಂದೆಡೆ ಗಾಜು ಇದೆಯಲ್ಲ, ಆ ವಿಗ್ರಹ ಎರಡು ಸೇಮ್ ಇದೆ. ಓಕೆನಾ? ಬಟ್ ಆ ಕಡೆಯಿಂದ ಬಂದು ವಿಗ್ರಹ ನಿಮ್ಗೆ ತೋರಿಸ್ತೀನಿ ದೇವ್ರನ್ನ. ನಿಜ ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬಂದಿದ್ದೆ ಸುಸ್ತು. ಇಲ್ಲಿ ಟಾಪಲ್ಲಿ ಬಂದು ವ್ಯೂ ನೋಡ್ಮೇಲೆ ಸುಸ್ತೆಲ್ಲ ಹಾಗೇ ಹೊಂಟೋಯ್ತು. ನೋಡಿ ಹೇಗೆ ಕಾಣ್ತಿದೆ ಮೋಡ, ಹಿಂಗೆ ಹೋಗ್ತಿದೆ. ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ. ಫಾಗು ಫುಲ್ ಫಾಗ್ ಹಂಗೆ ಹೋಗ್ತದೆ. ಆ ಕಡೆ ಎಲ್ಲ ಫುಲ್ ಹೆವಿ ಫಾಗ್ ಮೋಡ ಇದೆ. ನೋಡಿ ಫಾಗ್ ಹೆಂಗಿದೆ ಇಲ್ಲಿ, ಫುಲ್ಲು ಫಾಗು. ಏನೂ ಕಾಣ್ತಾ ಇಲ್ಲ ಕೆಳಗಡೆ, ಅಷ್ಟು ಫಾಗ್ ಐತೆ. ಫಾಗ್ ಕುತ್ಕೊಂಡಿತ್ತು, ಎಲ್ಲ ಕ್ಲಿಯರ್ ಆಯಿತು, ವ್ಯೂ ಕಾಣ್ತಾ ಇದೆ. ಇನ್ನೊಂದು 2 ಸೆಕೆಂಡ್ಗೆ ಎಲ್ಲ ಫಾಗ್ ಕುತ್ಕೊತೈತೆ. ಹೊಡ್ಕೊಂಡು ಹೆಂಗೆ ಫಾಗ್ ಕುತ್ಕೊತೈತೆ ಎಲ್ಲ.
ಆಗಿನ ಕಾಲದಲ್ಲಿ ರಾಜರುಗಳು ಬಂದಾಗ ಹಾಂ ವಿಶ್ರಾಂತಿಗೋಸ್ಕರ ಒಂದು ಕುದುರೆ ಮನೆಯನ್ನು ಕಟ್ಟಿದ್ರು ಅಂತ ತಿಳಿಸಿದ್ದಾರೆ. ಅದನ್ನ ಬಂದು ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಈಗ ತೋರಿಸ್ತೀವಿ ಬನ್ನಿ. ನೋಡಿ ಮೇಲೊಂದು ಇಲ್ಲೊಂದು ವಿಗ್ರಹ ಇದೆ, ಇಲ್ಲೂ ಪೂಜೆ ಮಾಡ್ತಾರೆ. ಬಟ್ ಡೋರ್ ಕ್ಲೋಸ್, ಬಾಕ್ಲೈತೆ ಒಳಗಡೆ ದೇವ್ರ ಐತೆ ನೋಡಿ, ಒಳಗಡೆ ಹೋಗ್ಬೋದು. ಡೋರ್ ಕ್ಲೋಸ್ ಮಾಡಿದ್ದಾರೆ. ತೋರ್ಸಂಗೇನೆ ಐತೆ, ಕಾಣಿಸ್ತಾ ಇಲ್ಲ ಬಟ್ ಒಳಗಡೆ ಒಂದು ವಿಗ್ರಹ ಇದೆ. ಜೀವನದಲ್ಲಿ ಇಂಥ ಟ್ರೆಕ್ಕಿಂಗು ವ್ಯೂ ಪಾಯಿಂಟ್ ಎಲ್ಲ ನೋಡಿಲ್ಲ ಅಂದರೆ ಇದು ವೇಸ್ಟೇ. ಸಾಯೋ ಮುಂಚೆ ಒಂದು ಸಲ ಈ ಥರ ಎಲ್ಲ ಅನುಭವ ಮಾಡಿ, ಟ್ರೆಕ್ಕಿಂಗ್ ಮಾಡಿ, ವಿಡಿಯೋ ಮಾಡಿ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ನೋಡಿ, ಒಳ್ಳೊಳ್ಳೆ ನೇಚರ್ ಎಂಜಾಯ್ ಮಾಡಿ. ಬಂದೆ ಬ್ರೋ ಬಂದೆ. ಇಲ್ಲಿ ನೋಡಿ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ನೋಡಿದ್ರಾ ಏನು ಗಾಳಿ ಬೀಸ್ತಿದೆ ಅಂದರೆ ಸೂಪರಾಗಿ ಗಾಳಿ ಬೀಸ್ತೈತೆ. ಆದ್ರೂ ಮಳೆ ಉಜ್ಜೋರ್ಕು ಜಾಗ ಸಕ್ಕತ್ತಾಗೈತೆ ನೋಡಿ ಫ್ರೆಂಡ್ಸ್. ಇದೇ ಗುಹೆ. ಇದು ಅವಾಗಿನ ಕಾಲದ ರಾಜರು ಕುದುರೆಗೆ ಅಂತ ಕಟ್ಟಿದ್ರಂತೆ ಗುಹೆ, ಕುದುರೆ ವಿಶ್ರಾಂತಿಗೋಸ್ಕರ ಅಂತ. ಬಟ್ ಇಲ್ಲಿ ರಾಜರು ಹೊತ್ತು ಏನು ಬಂದು ಪ್ರಾಣಿ ವಾಸ ಆಗಿರೋದ ಗೊತ್ತಿಲ್ಲ. ನೋಡಿ ಗುಹೆ ನೋಡಿದ್ರಾ, ಇಲ್ಲಿ ಕರಡಿ ವಾಸವಿದೆ ಅನಿಸ್ತಿದೆ. ಹೇಳೋ ಕಾಲ ಗುಹೆ ಕರಡಿ ವಾಸವಾಗಿದ್ರು ಇರಬಹುದು. ಇನ್ನೊಂದು ಸ್ಥಳ ಹಿರಿಕರು ಏನು ತಿಳಿಸಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಸುರಂಗ ಮಾರ್ಗ ಇದೆಯಂತೆ. ಆ ಮಾರ್ಗದಲ್ಲಿ ಇಲ್ಲಿಂದ ಹೋದರೆ ಮೈಸೂರು ಅರಮನೆಗೆ ತಲುಪುತ್ತೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ನಿಜನೋ ಸತ್ಯನೋ ಗೊತ್ತಿಲ್ಲ. ಒಬ್ಬರು ಹಿರಿಕರು ಹೇಳಿದ್ದು ನಮಗೆ, ಈ ಥರ ಇದೆ, ಒಂದು ಗುಹೆ ಇದೆ, ಈ ಗುಹೆಯಲ್ಲಿ ಹೋದರೆ ಮೈಸೂರು ಅರಮನೆ ತಲುಪೋದು ಅಂತ. ಅದು ಇವಾಗ ಮುಚ್ಚೋಗಿದೆ, ಆದರೂ ತೋರಿಸ್ತೀನಿ ಬನ್ನಿ. ಅದೇನು ಮೈಸೂರು ಅರಮನೆಗೊಂಡು ಅಟ್ಯಾಚ್ ಆಗಿದೆ ಅಂತ ಹೇಳ್ತವ್ರೆ. ಆ ಗುಹೆ ನನಗೆ ಗೊತ್ತಿಲ್ಲ, ನೋಡೋಣ. ನೋಡಿ ಇಲ್ಲಿಂದ ವ್ಯೂ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಫೋಟೋ ವಿಡಿಯೋ ಮಾಡ್ಕೋತಾವೆ ಇದರಲ್ಲಿ. ಎಲ್ಲ ಹುಷಾರಾಗಿ ಹೋಗ್ಬೇಕು ನೋಡಿಕೊಂಡು. ದಯವಿಟ್ಟು ಇರಪ್ಪ ಬರ್ತೀನಿ, ಹೋಗ್ಬೇಡ. ಬಂದೆ ಈ ಸೈಡ ಆ ಸೈಡಾ? ಇಲ್ಲಿ ಬ್ರೋ ಎಲ್ಲೋ ಗುಹೆ ಇದೆಯಂತೆ. ನಾವು ಅವಾಗಿಂದ ಗುಹೆ ಹುಡುಕ್ತಾ ಇದ್ದೀವಿ, ನಮ್ಗೆ ಗುಹೆ ಸಿಗ್ತಾ ಇಲ್ಲ. ಚೆನ್ನಾಗಾಯ್ತು. Ready? 1, 2, 3, start! ready, no. ಕಬ್ಬಾಳಮ್ಮ ಬೆಟ್ಟ ಹತ್ಬಿಟ್ಟು ಕಬ್ಬಾಳಮ್ಮ ವಿಗ್ರಹದ ಹತ್ರ ಹೋಗಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ವ್ಯೂ ನೋಡಿಕೊಂಡು ನಾವು ನಮ್ಮ ಬಾಯ್ಸ್ ಎಲ್ಲ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ. ಬಾಯ್. ಜೀವದ್ ಗೆಳೆಯ ನೋಡ್ಕೊಂಡು ಇಳೀರಪ್ಪ ಹುಷಾರಾಗಿ. ಸೂಪರ್ ಆಗೈತೆ ಫಾಗು, ಸಕ್ಕತ್ತಾಗೈತಲ್ಲ. ಕವರ್ ಇಸ್ಕೊಡಿ ಬದಿಗೆ
ಕೊಡಿ 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 ಓ, ಪೂಜೆ ಸಾಮಾನು ಮಾಡ್ಕೊಳಪ್ಪ. ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ ಋಣ ಮುಗಿಸುತ್ತೀನಿ ಗೆಳೆಯನಾಗ ಕಾಲು ಒತ್ತಾವೆ, ಕಾಲು ಒತ್ತಲಿ. ಎರಡು ಜೇಬೆ ಕನೆಕ್ಟ್ ಮಾಡೋದು ಬ್ರೋ, ಅದಕ್ಕೆ ಸಾಂಗ್ ಹಾಕಿದ್ದಾರೆ. ಫುಲ್ಲು ನೋಡ್ಕೊಂಡು ಇಳೀರಿ ಎಲ್ಲರೂ, ಕಾಲು ಜಾರುತ್ತೆ ದಯವಿಟ್ಟು. ಏನಿಲ್ಲ ಗ್ರಿಪ್ಪಾಗಿ ಇಳಿಕೆ, ಸ್ವಲ್ಪ ಮೆಟ್ಲಿದೆ ನೋಡ್ಕೊಂಡು ಇಳಿಬೇಕು. ಯಾರಾದರೂ ಬಂದರೆ ನೀವು ಹುಷಾರು ಟ್ರಕ್ ಮಾಡ್ಕೊಂಡು ಇಳಿಬೇಕಾದ್ರೆ ಹುಷಾರಾಗಿ ಇಳೀರಿ ನೋಡಿಕೊಂಡು. ಎಲ್ಲ ಫುಲ್ ಜಾರ್ ಬೀಳ್ತವ್ರೆ ನೋಡಿ, ಇಳಿಬೇಕಾದ್ರೆ ಮಾತ್ರ ಫುಲ್ಲು ಜಾರುತ್ತೆ. ನೋಡಿ ಇಳಿಬೇಕಾರೆ ಈ ಥರ ರಿಸ್ಕೇ ಬೇಡ ಅಂತ ಚೆನ್ನಾಗಿ ಇಳಿತವ್ರೆ ನೋಡಿ, ಹಿಂಗೆ ಇಳಿರಿ. ಕೈ ಬಿಟ್ರೆ ಒಂದೊಂದ್ಸಲಿ ಕೆಳಗಡೆ ಗೋವಿಂದ. ಅದಕ್ಕೆ ನನಗೆ ಸ್ಲಿಮ್ ಆಗಿರಬೇಕು. ಆಯ್ತು ಅಡಿಯಪ್ಪ. ನೋಡಿ ಬೆಟ್ಟ ಹತ್ಕೊಂಡು ಬರ್ಬೇಕಾರೆ ಇಳಿಬೇಕಾರೆ ನಿಮ್ಮ ಕೈಲಿ ಇಳಿಕಾಗಿಲ್ಲ ಅಂದರೆ ಈ ಥರ ಜಾರ್ಕೊಂಡು ಹೋಗಿ ಕಮ್ಮಿ ಮೇಲೆ ಆರಾಮಾಗಿ ಹೋಗ್ಬೋದು. ಯಾವ ಪೇನ್ ಇರಲ್ಲ, ಕಾಲು ನೋವಿರಲ್ಲ, ಕೈ ನೋವಿರಲ್ಲ, ಆರಾಮಾಗಿ ಹೋಗ್ಬೋದು.